ನಂಜನಗೂಡು ತಾಲೂಕಿನ ಬಿದರಗೂಡು ಗ್ರಾಮದಲ್ಲಿ ಜನವರಿ 29ರಂದು ಶ್ರೀ ಸಿದ್ದಪ್ಪಾಜಿ ಜಾತ್ರಾ ಮಹೋತ್ಸವ ನಡೆಯಲಿರುವ ಹಿನ್ನೆಲೆಯಲ್ಲಿ ಹುಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ರಮೇಶ್ ಕರಕಿಕಟ್ಟಿರವರು ಪೂರ್ವಭಾವಿ ಸಭೆಯನ್ನು ನಡೆಸಿದ್ದಾರೆ. ಪ್ರತಿ ವರ್ಷದಂತೆ ಸೋಮವಾರ ಶ್ರೀ ಸಿದ್ದಪ್ಪಾಜಿ ಜಾತ್ರಾ ಮಹೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲು ಸಿದ್ಧತೆ ನಡೆಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮ ವಹಿಸಿ ಜಾತ್ರೆಯನ್ನು ಆಚರಣೆ ಮಾಡಬೇಕು ಅಂತ ಗ್ರಾಮಸ್ಥರಿಗೆ ಪಿಎಸ್ಐ ರಮೇಶ್ ಕರಕಿಕಟ್ಟಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಸೋಮವಾರ ಬೆಳಗ್ಗೆ 6ರಿಂದ 8 ಗಂಟೆಯವರೆಗೆ ಶ್ರೀ ಸಿದ್ದಪ್ಪಾಜಿ ದೇವಾಲಯದಿಂದ ಕಪಿಲಾ ನದಿಗೆ ಮಡಿನಡೆ ಹೊರಡುತ್ತದೆ. 9 ಗಂಟೆಗೆ ಹಾಲರವಿ, ಬಾಯಿಬೀಗ, ವೀರಗಾಸೆ, ಕಂಸಾಳೆ, ಡೊಳ್ಳು ಕುಣಿತ, ಗಾಡಿಗೊಂಬೆ, ಮಂಗಳವಾದ್ಯಗಳೊಡನೆ ವಿಜೃಂಭಣೆಯಿಂದ ಜರುಗಲಿದೆ. ಶ್ರೀ ಸಂಗಮ ಕ್ಷೇತ್ರದ ಮಠದ ಅಧ್ಯಕ್ಷ ಶ್ರೀ ಪರಶಿವಮೂರ್ತಿ ಸ್ವಾಮಿಗಳು ಬರಡನಪುರ ಇವರ ದಿವ್ಯ ಸಮ್ಮುಖದಲ್ಲಿ ಶ್ರೀ ಸಿದ್ದಪ್ಪಾಜಿ ಗದ್ದುಗೆಗೆ ರುದ್ರಾಭಿಷೇಕ, ಬಿಲ್ವಾರ್ಚನೆ ನೆರವೇರಲಿದೆ. ಇನ್ನು ಶ್ರೀ ಸಿದ್ದಪ್ಪಾಜಿ ಶ್ರೀ ಮಂಟೇಸ್ವಾಮಿ ನೀಲಗಾರ ಕಂದಾಯಕ್ಕೆ ಮಹಾಮಂಗಳಾರತಿಯೊಂದಿಗೆ ಅನ್ನದಾಸೋಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. 28ನೇ ತಾರೀಕು 29ನೇ ತಾರೀಕು ಬಿದರಗೂಡು ಗ್ರಾಮದಲ್ಲಿ ಶ್ರೀ 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 ಸಿದ್ದಪ್ಪಾಜಿಯವರ ಹಾಲರವಿ ಕೊಂಡೋತ್ಸವ ಎಲ್ಲ ಜಾತ್ರೆ ನಡೀತಾ ಇದೆ. ಆದ್ದರಿಂದ ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿ ಎಲ್ಲ ಜನಾಂಗದ ಎಲ್ಲ ಕೋಮಿನ ಮುಖಂಡರುಗಳು, ಯಜಮಾನರುಗಳು, ಯುವಕರು, ಎಲ್ಲ ನನ್ನ ಯುವ ಮಿತ್ರರು, ಎಲ್ಲ ಜನಾಂಗದ ಎಲ್ಲ ಯುವ ಮುಖಂಡರು, ಎಲ್ಲ ಸಂಘ ಸಂಸ್ಥೆಯವರು, ಎಲ್ಲ ಮಹಿಳೆಯರು ಹೆಚ್ಚಾಗಿ ಸೇರಿ ಇದೇ ಗ್ರಾಮದಲ್ಲಿ ಎಲ್ಲ ಅನುಮತಿ ಕೊಟ್ಟು ಜಾತ್ರೆನ ವಿಜೃಂಭಣೆ ನಡೀಬೇಕು ಅಂತ ಎಲ್ಲ ಸೇರಿ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ. ಆದ್ದರಿಂದ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಸೋಮವಾರ ಬೆಳಿಗ್ಗೆ ಕಪಿಲಾ ನದಿಯಿಂದ ಇಲ್ಲಿ ತನಕ ದೇವಸ್ಥಾನ ತನಕ ವಿಜೃಂಭಣೆಯಿಂದ ಹಾಲರವಿ ಬರ್ತಾ ಇದೆ. ಜನಪದ ಎಲ್ಲ ಬಂದು ವೀರಗಾಸೆ ಕುಣಿತ, ಮಕ್ಕಳ ಕುಣಿತ ಎಲ್ಲ ಬಂದು ಮತ್ತು ಸಿದ್ದಪ್ಪಾಜಿ ಅರ್ಚಕರ ಮೇಲೆ ಹಾಲರವಿ ತಗೊಬಂದು ಇಲ್ಲಿ ಮಧ್ಯಾಹ್ನ 12 ಗಂಟೆಗೆ ಕೊಂಡೋತ್ಸವ ಮತ್ತು 1 ಗಂಟೆಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ. ದಯವಿಟ್ಟು ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು, ನಮ್ಮ ಎಲ್ಲ ಜನಾಂಗದ ಯಜಮಾನರುಗಳು, ಕೋಮಿನ ಯುವಕರು, ಮಹಿಳೆಯರು ಎಲ್ಲ ಬಂದು ನಮ್ಮ ಸಿದ್ದಪ್ಪಾಜಿ ದೇವಸ್ಥಾನದ ಕೊಂಡೋತ್ಸವವನ್ನು ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಏರ್ಪಡಿಸಲಾಗಿದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಾತ್ರೆಗೆ ಪಾತ್ರರಿಗೆ, ನಮ್ಮ ಸಿದ್ದಪ್ಪಾಜಿ ಪಾದದ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ.